ಚನ್ನಗಿರಿ ಠಾಣೆಯ ಮೇಲೆ ಮುಗಿಬಿದ್ದಿದ್ರಲ್ಲ ಉದ್ರಿಕ್ತರು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಲಾಗಿದೆ. ಚನ್ನಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚನ್ನಗಿರಿಗೆ ಸಿಐಡಿ ಅಧಿಕಾರಿಗಳ ಟೀಮ್ ಇವತ್ತು ಭೇಟಿ ಕೊಟ್ಟಿತ್ತು. ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಆಳಕ್ಕಿಳಿದಿದ್ದಾರೆ. ಸಿಐಡಿಯ ಎಸ್ಪಿ ನೇತೃತ್ವದಲ್ಲಿ ಠಾಣೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗಿದೆ. ವಶಕ್ಕೆ ಪಡೆದಂತಹ 40 ಮಂದಿಯ ಪೈಕಿ 23 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಆದಿಲ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 200ರಿಂದ 500 ಜನ ಏಕಾಏಕಿಯಾಗಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪೊಲೀಸ್ ಸ್ಟೇಷನ್ನ ಮೇಲೆ ಮುಗಿಬಿದ್ದಿದ್ರು. ಕಲ್ಲು ತೂರಾಟವನ್ನು ಮಾಡಿದ್ರು. ಪೊಲೀಸ್ ವಾಹನವನ್ನು ಜಖಂಗೊಳಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಏನು, ಇವರ ಹಿಂದೆ ಯಾರ್ಯಾರಿದ್ರು, ಇವರ ಉದ್ದೇಶ ಏನಾಗಿತ್ತು, ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಟೀಮ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ. 23 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತಹದ್ದು. ಸ್ಥಳೀಯ CCTV ಫುಟೇಜ್ ಜೊತೆಗೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾದಂತಹ ವಿಡಿಯೋವನ್ನು ಆಧರಿಸಿ 40 ಮಂದಿಯನ್ನು ವಶಕ್ಕೆ ಪಡೆದು 23 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಸಿಐಡಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಇವತ್ತೇನೆಲ್ಲ ಬೆಳವಣಿಗೆ ಆಯಿತು, ಜೊತೆಗೆ ಈ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಏನು ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 25 ಜನರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಒಟ್ಟು 40ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರುವಂಥದ್ದು. ಅದರಲ್ಲೂ ಮೊಬೈಲ್ ಫುಟೇಜ್ ಆಗಿರ್ಬೋದು, ಮತ್ತು CC ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು, ಮತ್ತು ಸಾರ್ವಜನಿಕರು ತೆಗೆದಂತಹ ವಿಡಿಯೋ ಆಗಿರ್ಬೋದು, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಎಲ್ಲ ಸಸ್ಪೆಕ್ಟ್ ಮಾಡಿರುವಂಥದ್ದು, ಮತ್ತು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಆ ನಂತರದಲ್ಲಿ ಜೇಸಿಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ 25 ಜನರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಇರಿಸಿರುವಂಥದ್ದು. ಇದರಿಂದಾಗಿ ಈ ಕೇಸು ಅಂದರೆ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಆಗಿರ್ಬೋದು, ಮತ್ತು ಆದಿಲ್ನ ಸಾವಿನ ಪ್ರಕರಣ ಆಗಿರ್ಬೋದು, ಎಲ್ಲವೂ ಕೂಡ CIDಗೆ ವಹಿಸಿರುವಂಥದ್ದು. ಈಗಾಗಲೇ ಬಂಧಿತ ಆದಂತಹ 25 ಜನರ ಮೇಲೆ 353 ಮತ್ತು 307 ಕೇಸ್ಗೂ ಕೂಡ ಬುಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥದ್ದು ಕೇವಲ ಸ್ಥಳೀಯರು ಮಾತ್ರ, ಹೊರಗಿನಿಂದ ಯಾರೂ ಬಂದಿಲ್ಲ ಅನ್ನುವಂಥ ಮಾಹಿತಿ ಕೂಡ SP ಅವರು ಹೇಳ್ತಾ ಇರುವಂಥದ್ದು. ಅಲ್ಲೇ ಇರುವಂಥ ಚನ್ನಗಿರಿ ಟೌನ್ ಆಗಿರ್ಬೋದು, ಹೊನ್ನೆಬಾಗಿ, ನಲ್ಲೂರು ಈ ಭಾಗದ ಯುವಕರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ SP ಅವರು ಹೇಳ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ. ಚನ್ನಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣವನ್ನು CIDಗೆ ಒಪ್ಪಿಸಿರುವಂತಹದ್ದು ರಾಜ್ಯ ಸರ್ಕಾರ. ಈಗ CID ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಅದು ಸಹಜ ಸಾವ ಅಥವಾ ಲಾಕಪ್ ಡೆತ್ ಅನ್ನೋದು, ಮತ್ತೊಂದು ಕಡೆ ಈ ಉದ್ರಿಕ್ತರು ಯಾರು, ಯಾಕಾಗಿ ಇವರು ಈ ರೀತಿಯ ಘಟನೆಗೆ ಮುಂದಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ. ಸೊ ಡಾಕ್ಟರ್ ಕೊಡ್ತಾರೆ. ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ. ಅದು ಈಗ ನೆಕ್ಸ್ಟು CID ತನಿಖೆಗೆ ಹೋಗ್ತದೆ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು CID ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ. ಈಗ ಬಂದಿದ್ದಾರೆ, ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ. ಗ್ಯಾಸ್ ಫೈರಿಂಗ್ ಮಾಡಿ ಇಮಿಡಿಯೇಟಾಗಿ ಅವರೆಲ್ಲರಿಗೆ ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಅದಾದಮೇಲಿಂದ ಅವಾಗಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದನೇ ಇದೆ.